ಇದು ಗೋಮಯ ಸೋಪ್ ಸರ್. ಗೋಮಯ ಸಾಬೂನು. ಗೋಮಯ ಸಾಬೂನು. ಇದರಲ್ಲಿ ಸಗಣಿ ರಸ ರೀ, ಮುಲ್ತಾನಿ ಮಿಟ್ಟಿ, ಕಡಲೆ ಹಿಟ್ಟು, ಅಲೋವೆರಾ, ತುಳಸಿ ಎಲೆ ರಸ, ಬೇವಿನ ಎಲೆ ರಸ, ಆಮೇಲೆ ಕೊಬ್ಬರಿ ಎಣ್ಣೆ ಕಾಯಿಸಿ ಅದರಲ್ಲಿ ತಯಾರಿ ಮಾಡಿರೋದ್ರಿ. ಅಂಟುವಳಕಾಯಿ, ಸೀಗೆಕಾಯಿ ಪುಡಿ, ಅರಿಶಿಣ ಪುಡಿ ಇವೆಲ್ಲ ಹಾಕಿ ಮಾಡಿರೋದ್ರಿ. ಜೊತೆಗೆ ಅಮ್ರೆ ಬೀಜನೂ ಹಾಕಿರ್ತೀವಿ ರೀ ಇದಕ್ಕೆ. ಅಮ್ರೆ ಬೀಜ ಆಮೇಲೆ ಹೂಗಳನ್ನು ಇದಕ್ಕೆ ಹಾಕಿ ಮಾಡಿರೋದು. ಏನು ಎಷ್ಟು ಗ್ರಾಮ್ ಅದ ಸರ್ ಇದು? ಇದು 50 ಗ್ರಾಮ್ ಇದೆ ಸರ್. 50 ಗ್ರಾಮು 50 ರೂಪಾಯಿ ರೇಟ್ ರೀ. ಅದರದ್ದೇ ಚೂರ್ಣಾನು ಮಾಡಿದ್ವಿ ರೀ, ಪುಡಿ ಅದರದ್ದೇ ಸೋಪು, ಅದು ಚೂರ್ಣ. ಹೌದು ಹೌದು. ಇದ್ರದ್ದು 100 ರೂಪಾಯಿ ರೀ. 100 ರೂಪಾಯಿ. ಹಾ ರೀ. ಅದು ಎಷ್ಟು? 80 ಗ್ರಾಮ್. 80 ಗ್ರಾಮ್. ಇದನ್ನ ಬಳಸೋದ್ರಿಂದ ಏನೇನು ಪ್ರಯೋಜನ? ಬಳಸೋದ್ರಿಂದ ಸ್ಕಿನ್ ಸಮಸ್ಯೆಗಳೆಲ್ಲ ಹೋಗ್ತಾವ್ರಿ. ಅಲರ್ಜಿ ಆಗ್ಲಿ ರೀ, ತುರಿಕೆ, ಆಮೇಲೆ ಮುಖದ ಮೇಲೆ ಬಂಗು, ಕಪ್ಪು ಕಲೆ, ಆ ಮೊಡವೆಗಳು ಎಲ್ಲ ಹೋಗ್ತಾವ ಸರ್ ಇದು ಬಳಸೋದ್ರಿಂದ. ಒಂದೇ ಸಾರಿ ಹೋಗಲ್ಲ, ಕ್ರಮೇಣವಾಗಿ ಟೈಮ್ ಬೇಕಾಗುತ್ತೆ ಸರ್ ಅದಕ್ಕೆ. ಈಗ ಕೆಲವೊಬ್ರು ಬಳಸೋದ್ರಿಂದ ಯೂಸ್ ಮಾಡಿ ಒಂದ್ ಸೋಪ್ ಯೂಸ್ ಮಾಡಿ ಹೋಗ್ಲಿಲ್ಲ ಅನ್ನೋದಲ್ಲ, ಕನಿಷ್ಠ ಅಂದ್ರೆ 3 ತಿಂಗಳಾರ ಬಳಸ್ಬೇಕ್ರಿ. ಅಂದಾಗ ಅದ್ರ ರಿಸಲ್ಟ್ ಗೊತ್ತಾಗತ್ರಿ.